ನಮಸ್ಕಾರ ಕನ್ನಡವನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. ಈಗ ಕಾರ್ಯಕ್ರಮಕ್ಕೆ ಆರಂಭಕ್ಕೂ ಮುನ್ನ ಒಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿದ್ರಲ್ಲ, 10 ಸೆಕೆಂಡಿನ ವಿಡಿಯೋ ಕ್ಲಿಪ್ಪಿಂಗ್. ಅಲ್ಲಿ ಒಂದಷ್ಟು ಜನ ಒಂದು ನೀರಿನಲ್ಲಿ ಓಡಾಡ್ತಿದ್ದಾರೆ. ಆ ನೀರು ಕುಡಿಯಲು ಯೋಗ್ಯ, ಸ್ನಾನ ಮಾಡೋದಕ್ಕೆ ಮಾತ್ರ ಅಲ್ಲ ಕುಡಿಯೋದಕ್ಕೂ ಸಹ ಯೋಗ್ಯ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಾದ ಮಾಡ್ತಿದ್ದಾರೆ. ನೀವೇ ನೋಡಿದಿರಲ್ಲ, ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ಹೇಳಿ, ಆ ನೀರನ್ನು ಕುಡಿಯೋದು ಬಿಡಿ, ಸ್ನಾನ ಮಾಡೋದಕ್ಕೂ ಯೋಗ್ಯನಾ? ಆ ರೀತಿಯ ನೀರನ್ನು ನಿಮ್ಮ ಮನೆ ನಲ್ಲಿಗೆಯಲ್ಲಿ ಬಿಟ್ಟರೆ ನೀವು ಸ್ನಾನ ಮಾಡ್ತೀರಾ, ಅದನ್ನು ಮುಟ್ತೀರಾ, ಅಟ್ಲೀಸ್ಟ್ ಒಂದೇ ಒಂದು ಬೆರಳು ಅದಕ್ಕೆ ಇಡ್ತೀರಾ? ಸಾಧ್ಯ ಇಲ್ಲ ಅಂತಲೇ ನೀವೇ ಹೇಳ್ತೀರಾ. ಆದರೂ ಸಹ ನಿಮ್ಮಲ್ಲಿರುವ ಧರ್ಮಾಂಧತೆ, BJPಯ ಮೇಲಿನ ಪ್ರೀತಿ ಒಂದಷ್ಟು ಜನರ ಬಾಯಲ್ಲಿ ಹೇಳಿಸುತ್ತೆ. ವಾಟ್ ಈಸ್ ರಾಂಗ್ ವಿತ್ ದಟ್ ವಾಟರ್? ದಟ್ ಈಸ್ ದ ಪ್ಯೂರೆಸ್ಟ್ ವಾಟರ್ ಇನ್ ದ ವರ್ಲ್ಡ್ ಅಂತ ಹೇಳ್ಬೋದು ನೀವು. ಅದಕ್ಕಿಂತ ಶುದ್ಧ ನೀರು ಸ್ವಿಟ್ಜರ್ಲ್ಯಾಂಡ್ನಲ್ಲಿಯೂ ಸಹ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನೀವು ಹೇಳ್ಬೋದು. ಯಾಕೆಂದರೆ ನೀವು ಅಂಧಭಕ್ತರಾಗಿದ್ದಾರೆ. ಸೊ ಏನದು ಇಶ್ಯೂ ಅಂದರೆ, ನಿಮಗೆ ಗೊತ್ತಿರೋ ಹಾಗೆ ಮಹಾಕುಂಭಮೇಳ ನಡೀತಾ ಇದೆ. ಅದು 144 ವರ್ಷಗಳಿಗೆ ಒಮ್ಮೆ ಬರುತ್ತೆ. ಅದೇ ಇದು ಅಂತ ಉತ್ತರ ಪ್ರದೇಶ ಸರ್ಕಾರ ಇಡೀ ಜಗತ್ತಿಗೆ ಹೇಳಿ ದೊಡ್ಡ ಕುಂಭಮೇಳವನ್ನು ಏರ್ಪಡಿಸಿದೆ. ಸಾಕಷ್ಟು ಜನ ಹೇಳ್ತಾರೆ, ಇನ್ಕ್ಲೂಡಿಂಗ್ ಶಂಕರಾಚಾರ್ಯ, ಅವಿಮುಕ್ತಾನಂದೇಶ್ವರ ಸ್ವಾಮಿ ಸರಸ್ವತಿ ಹೇಳ್ತಾರೆ, ಈ 144 ವರ್ಷ ಅನ್ನೋದಕ್ಕೆ ಲೆಕ್ಕ ಎಲ್ಲಿದೆ? ಯಾರು ಹೇಳಿದ್ದು? ಬಿಡಿ, 144 ವರ್ಷನೋ 12 ವರ್ಷನೋ ಏನೋ ಒಂದು ಸರಿ. ಆದರೆ ಮುಖ್ಯವಾದ ವಿಚಾರ ಅಂದರೆ, ಈ ದೇಶದಲ್ಲಿ ಪೊಲ್ಯೂಷನನ್ನು ಕಂಟ್ರೋಲಲ್ಲಿ ಹಿಡಿಯೋದಕ್ಕೆ ಅಥವಾ ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಕೇಂದ್ರ ಸರ್ಕಾರದ ಸಂಸ್ಥೆ ಒಂದಿದೆ, ಸ್ವಾಯತ್ತ ಸಂಸ್ಥೆ. ಅದರ ಹೆಸರು ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಂತ. ಅವರು ಈ ಕುಂಭಮೇಳ ನಡೀತಾ ಇದೆಯಲ್ಲ, ಅಲ್ಲಿಗೆ ಹೋಗಿ ಆ ನೀರಿನ ಸ್ಯಾಂಪಲನ್ನು ತೆಗೆದುಕೊಂಡು ಹೋಗಿ ಲ್ಯಾಬಲ್ಲಿಟ್ಟು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ನ್ಯಾಷನಲ್ ಗ್ರೀನ್ ಟ್ರೈಬ್ಯುನಲ್ಗೆ ವರದಿಯನ್ನು ಒಪ್ಪಿಸಿದ್ದಾರೆ. ಏನಂತ? ಆ ನೀರು ಕಲುಷಿತವಾಗಿದೆ. ಸುಮ್ಮನೆ ಕಲುಷಿತ ಆಗಿಲ್ಲ, ಅದರಲ್ಲಿ ಮಲದ ಅಂಶ ಇದೆ. ಮಲದ ಅಂಶ ಆ ನೀರಿನಲ್ಲಿ ಕಂಡು ಬಂದಿದೆ. ಬ್ಯಾಕ್ಟೀರಿಯಾ ಇದೆ, ಮಲದ ಬ್ಯಾಕ್ಟೀರಿಯಾ ಇದೆ ಅಂತ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಸ್ವಾಯತ್ತ ಸಂಸ್ಥೆ, ಭಾರತ ಸರ್ಕಾರದಿಂದ ನಡೆಸುತ್ತಿರುವಂತಹ ಸಂಸ್ಥೆ ಅದು ವರದಿ ಕೊಟ್ಟಿದ್ರೆ, ಆ ವರದಿ ಒಂದು ನಾನ್ಸೆನ್ಸ್ ಅಂತ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಆದಿತ್ಯನಾಥ್ ಹೇಳ್ತಾರೆ. ಏನು ಮಾಡೋದು ಇದಕ್ಕೆ? ಅದು ಕುಡಿಯಲು ಯೋಗ್ಯ ನೀರು. ಸುಮ್ಮನೆ ಹಿಂದೂಗಳ ಮೇಲೆ ದ್ವೇಷಕ್ಕೆ ಸುಳ್ಳು ಹಬ್ಬುತ್ತಾ ಇದ್ದಾರೆ. ಯಾರು ಹಬ್ಬುತ್ತಾ ಇದ್ದಾರೆ? ಸರ್ಕಾರದ ಸಂಸ್ಥೆ ಕೊಟ್ಟಿರೋ ವರದಿ ಅಲ್ವಾ ಅದು? ಎಲ್ಲ ಷಡ್ಯಂತ್ರ. ನಾವು ಮಾತ್ರ ಸಾಚ, ಇನ್ನೆಲ್ಲ ಷಡ್ಯಂತ್ರ, ಇನ್ನೆಲ್ಲರೂ ಷಡ್ಯಂತ್ರಗಾರರೇ. ಇದು ಸದ್ಯದ ಪರಿಸ್ಥಿತಿ ಈ ದೇಶದಲ್ಲಿ. ಈಗ ಅಲ್ಲಿ ಆ ನೀರನ್ನು ಕುಡಿಯಬಹುದು ಅಂತ ಹೇಳಿದ್ದಕ್ಕೆ ಒಬ್ಬ ಖ್ಯಾತ ಸಿಂಗರ್ ಒಬ್ಬರು, ವಿಶಾಲ್ ದದ್ಲಾನಿ ಅಂತ, ಚಾಲೆಂಜ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ಗೆ. ಸರಿ, ಒಂದು ಸಲ ಕುಡಿದು ತೋರಿಸ್ಬಿಡಿ ಸರ್ ನೀವು ಅಂತ. ಅದಕ್ಕೆ ಮಾತ್ರ ಉತ್ತರ ಇಲ್ಲ. ಅದಕ್ಕೆ ಮಾತ್ರ ಖಂಡಿತವಾಗ್ಲೂ ಉತ್ತರ ಇಲ್ಲ. ಸರ್ಕಾರದ ಸ್ವಾಯತ್ತ ಸಂಸ್ಥೆ ಕೊಟ್ಟಿರುವ ವರದಿಯನ್ನು ನಾನ್ಸೆನ್ಸ್ ಅಂತ ಕರೆಯೋದು, ಇವರು ಹೇಳಿದ್ದೇ ಸರಿ ಅಂತ ನಂಬಿಸೋದು ಇವರಿಗೆ ಹಿಡಿದಿರುವಂತಹ ಚಾಳಿ ಅನ್ನೋದು ನಿಮಗೆ ಮೊದಲಿಂದಲೂ ಗೊತ್ತು. ಯಾಕಂದರೆ ಕುಂಭಮೇಳದ ವಿಚಾರದಲ್ಲೇ ಸಾಕಷ್ಟು ಬಂದಿದೆ. ಸಾವಿನ ಸಂಖ್ಯೆ ಕಾಲು ತುಳಿತಾಯಿತು, ಸಾವಿನ ಸಂಖ್ಯೆ ಹೇಳಲಿಲ್ಲ. 6 ಕಡೆ ಕಾಲು ತುಳಿತಾಯಿತು, ಒಂದನ್ನು ಮಾತ್ರ ವರದಿ ಮಾಡಿಸಿದ್ರು. ಡೆಡ್ ಬಾಡಿಗಳು ಕೌಂಟ್ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಶವಾಗಾರದ ಹತ್ರ ಪತ್ರಕರ್ತರು ಹೋದರೆ ಅವ್ರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಅಲ್ಲಿಂದ ಓಡಿಸ್ತಾ ಇದ್ದಾರೆ. ಕುಂಭಮೇಳಕ್ಕೆ ಹೊರಟಿದ್ದಂತಹ ದೆಹಲಿಯ ಪ್ರಜೆಗಳು ಅಥವಾ ದೆಹಲಿ ರೈಲ್ವೆ ಸ್ಟೇಷನಿಂದ ಹೊರಟಿದ್ದಂಥವರು ಕಾಲು ತುಳಿತದಲ್ಲಿ ಸಾವನ್ನಪ್ತಾರೆ. ಸಾವಿನ ಸಂಖ್ಯೆಯನ್ನು ನಿಖರವಾಗಿ ಹೇಳಲ್ಲ. ಶವಾಗಾರದ ಹತ್ರ ರಿಪೋರ್ಟರ್ಸ್ ಹೋದರೆ ಅವರನ್ನು ಹೊಡೆದು ಆಚೆ ಹಾಕ್ತಾರೆ. ಎಲ್ಲವೂ ಸಹ ಕುಂಭಮೇಳದ ಹಿನ್ನೆಲೆಯಲ್ಲೇ ನಡೀತಾ ಇರೋದು. ಇವರ ಪ್ರಕಾರ ಇವರು ಸರಿ ಅಂದಿದ್ದೇ ಸರಿ. ವೈಜ್ಞಾನಿಕವಾಗಿ ಅದರಲ್ಲಿ ಮಲದ ವೈರಸ್ ಇದೆ, ಮಲದ ಅಂಶ ಇದೆ ಅಂತ ಹೇಳ್ತಿದ್ರೆ ಇಲ್ಲವೇ ಇಲ್ಲ. ಸರಿ, ಕುಡಿದು ತೋರಿಸಿ ಅಂದರೆ ಮಾತೇ ಇಲ್ಲ. ನೀವೇ ತಾನೇ ಹೇಳಿದ್ದು ಕುಡಿಯಲು ಯೋಗ್ಯ ನೀರು. ಓಕೆ,
ಲೆಟ್ಸ್ ಬಿಗಿನ್ ಫ್ರಮ್ ಯು, ನಿಮ್ಮಿಂದ ಆರಂಭಿಸೋಣ, ಕುಡಿದು ತೋರಿಸಿ. ನೋ, ಅದು ಮಾಡಲ್ಲ. ಶಂಕರಾಚಾರ್ಯ ಸ್ವಾಮಿ ಅವಿಮುಕ್ತಾನಂದೇಶ್ವರ ಅವರು ಹೇಳ್ತಾರೆ, ಸರಸ್ವತಿ ಅವರು ಶಂಕರಾಚಾರ್ಯ, ಇಡೀ ದೇಶದಲ್ಲಿ ಶಂಕರಾಚಾರ್ಯನೇ ಹಿಂದೂ ಅಂತ ಕರೆಯಲ್ಪಡುವಂತಹ ಧರ್ಮದ ಪ್ರತಿಯೊಂದು ವಿಚಾರದಲ್ಲೂ ಅವರು ಹೇಳಿದ್ದೆ ಅಂತಿಮ. ಅವರೇ ಹೇಳ್ತಿದ್ದಾರೆ, ನಮ್ಮನ್ನು ಮಲಯುಕ್ತ ನೀರಿನಲ್ಲಿ ಸ್ನಾನ ಮಾಡೋ ಹಾಗೆ ಮಾಡಿದ್ರು. VIP ಹೋಗಿ ಅದೇ ಮಲಯುಕ್ತ ನೀರಿನಲ್ಲೇ ಸ್ನಾನ ಮಾಡ್ತಿದ್ದಾರೆ. ಇದು ಅವ್ಯವಸ್ಥೆಯ ಆಗರ. ಅವ್ರು ಹೇಳೋದ್ರಲ್ಲಿ ನಿಜ ಇದೆ. ಕೋಟ್ಯಾಂತರ ಜನ ಒಂದೇ ಕಡೆ ಹೋಗಿ ಅಲ್ಲಿ ಟಾಯ್ಲೆಟ್ಗಳು ಎಷ್ಟು ಕಟ್ಟಿದ್ದಾರೆ ಅಂದ್ಕೊಂಡಿದ್ದೀರಿ? ಏನು ವ್ಯವಸ್ಥೆಗಳು ಮಾಡಿದ್ದೀರಿ? ನೀರುಗಿಳಿದ ಮೇಲೆ ಏನೆಲ್ಲ ನಡೆದಿರುತ್ತೆ. ಹೆಣಗಳನ್ನು ಬಿಸಾಕೋದನ್ನು ಸಹ ನಾವು ನೋಡಿದ್ದೀವಿ. ಎಷ್ಟೆಲ್ಲ ಇದೆ. ಆದರೂ ಸಹ ಆ ನೀರು ಕುಡಿಯಲು ಯೋಗ್ಯ ನೀರು, ತ್ರಿವೇಣಿ ಸಂಗಮ. ಅದನ್ನು ಯಾರೂ ಟೀಕೆ ಮಾಡೋ ಹಾಗಿಲ್ಲ. ಅದಕ್ಕೆ ಗೋಧಿ ಮಾಧ್ಯಮಗಳ ಜಿಂಗ್ ಚಕ್, ವಿಶೇಷವಾಗಿ ಪಬ್ಲಿಕ್ ಟಿವಿಯ ರಂಗನಾಥ, ಹಿಂದೂಗಳ ಭಾವನೆಗಳ ಜೊತೆ ಆಟ ಆಡೋರನ್ನು ಸಿಕ್ಕಲ್ಲಿ ಹೊಡಿಬೇಕು. ಏನು ಇವ್ರ ಅಪ್ಪನ ಡಿಕ್ಟೇಟರ್ಶಿಪ್ ನಡೀತೈತೆ, ಇವನು ಹೇಳಿದ ತಕ್ಷಣ ಹೊಡಿಯೋದಕ್ಕೆ. ಹಾಗೆ ಕೆಟ್ಟ ಜನನ ಹೊಡಿಲೇಬೇಕು ಅನ್ನೋದಾದರೆ ಮೊದಲು ಇಂಥವ್ರನ್ನೇ ಹೊಡಿಬೇಕಾಗತ್ತೆ. ಇಂಥ ಅಯೋಗ್ಯರನ್ನೇ ಹಿಟ್ಟಾಡಿಸ್ಕೊಂಡು ಹೊಡಿಬೇಕಾಗತ್ತೆ. ಅದು ಕಾಮನ್ ಸೆನ್ಸ್ ಅಲ್ವಾ? ಅಷ್ಟು ಕೋಟಿ ಜನ ಒಂದೇ ಒಂದು ತೀರದಲ್ಲಿ ಹೋಗಿ ಜಮಾಯಿಸಿ ದಿನಗಟ್ಟಲೆ ಅಲ್ಲಿದ್ದರೆ ಮಲ ಮೂತ್ರ ಕೊಳಕು ಎಲ್ಲ ಗಲೀಜುಗಳು ಅಲ್ಲಿ ಸೇರ್ತವೆ. ಅದು ಕಾಮನ್ ಸೆನ್ಸ್. ಅದನ್ನು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿದ್ರು ಸಹ, ಅದು ಸರ್ಕಾರಿ ಸಂಸ್ಥೆ ಪ್ರೂವ್ ಮಾಡಿದ್ರು ಸಹ ಒಪ್ಕೊಳ್ಳೋದಕ್ಕೆ ನಾವು ಸಿದ್ಧ ಇಲ್ಲ. ಸರಿ, ಹಾಳಾಗೋಗ್ಲಿ, ಅವರವರ ನಂಬಿಕೆ ಹೋಗಿ ಮುಳುಗ್ಬಿಟ್ಟು ಎದ್ದು ಬರಲಿ, ಇನ್ನೇನಾದರೂ ಮಾಡಿ ಎದ್ದು ಬರಲಿ. ಲೆಟ್ ಅಸ್ ನಾಟ್ ಬಾದರ್ ಅಬೌಟ್ ದಟ್ ಅಂತ ಸುಮ್ಮನಿರೋಣ ಅನ್ಕೊಂಡ್ರೆ ಇನ್ನೊಂದು ಅಸಹ್ಯ ಅಲ್ಲಿ ನಡೀತಾ ಇದೆ. ಏನು ಅಂದರೆ, ಆ ಕುಂಭಮೇಳದಲ್ಲಿ ಮಹಿಳೆಯರ ಸ್ನಾನ ಮಾಡ್ತಿದ್ದಾರಲ್ಲ, ಅವರನ್ನು ಕದ್ದು ಮುಚ್ಚಿ ವಿಡಿಯೋ ಮಾಡಿ ಆ ವಿಡಿಯೋಗಳನ್ನು ಟೆಲಿಗ್ರಾಮ್ನಲ್ಲಿ ಸೇಲಿಗಿಟ್ಟಿದ್ದಾರೆ. ಇದನ್ನು ಯಾರೋ BJP ವಿರೋಧಿ ಪತ್ರಕರ್ತರೋ, ಆ ಮನಸ್ಥಿತಿಯಲ್ಲಿರುವಂಥವರೋ, ವಿರೋಧ ಪಕ್ಷದವರೋ ಅಥವಾ ಸ್ವತಂತ್ರ ಮಾಧ್ಯಮಗಳು ಹೇಳ್ತಾ ಇಲ್ಲ. ಗೋಧಿ ಮಾಧ್ಯಮಗಳಲ್ಲಿ ಒಂದಾದಂತಹ ಆಜ್ ತಕ್ಕ ಹೇಳ್ತಾ ಇದೆ. ಸುಧೀರ್ ಚೌಧರಿ ಹೇಳ್ತಿದ್ದಾನೆ, BJPಯ ಪಕ್ಕಾ ಗುಲಾಮ, ಮೋದಿಯ ಪಕ್ಕಾ ಭಕ್ತ. ಸುಧೀರ್ ಚೌಧರಿ ಹೇಳ್ತಾ ಇರೋ ಮಾತು ಆಜ್ ತಕ್ನಲ್ಲಿ ಮಹಿಳೆಯರ ಫೋಟೋಗಳನ್ನು ಅಶ್ಲೀಲವಾದ ರೀತಿಯಲ್ಲಿ ಸ್ನಾನ ಮಾಡುವಾಗೆ ಫೋಟೋಗಳು ವಿಡಿಯೋಗಳನ್ನು ಹಿಡಿದು ಸಾವಿರಾರು ಫೋಟೋ ಹಿಡಿದಿದ್ದಾರೆ, ಅದನ್ನು ಸೇಲ್ಗೆ ಹಾಕಿದ್ದಾರೆ ಅನ್ನೋದನ್ನು ಸುಧೀರ್ ಚೌಧರಿ ಪ್ಲಸ್ ಆಜ್ ತಕ್ ಚಾನಲ್ ಹೇಳ್ತಾ ಇದೆ. ಅದರ ಕುರಿತು ಸಹ ಯಾವುದೇ ಕ್ರಮ ಇಲ್ಲ. ಈ ಹಿಂದೆಯೂ ಸಹ ಇಂತಹ ಹಲ್ಕಟ್ಟು ಕೆಲಸಗಳನ್ನು ಕೆಲವು ಹಲ್ಕಟ್ಟು ವ್ಯಕ್ತಿಗಳು ಮಾಡಿದರು. ಅದ್ಯಾವುದೋ ಸುಲ್ಲಿ ಬುಲ್ಲಿ ಅನ್ನುವಂತಹ ವೆಬ್ಸೈಟ್ನಲ್ಲಿ ಮುಸ್ಲಿಂ ಮಹಿಳೆಯರ ಬೆತ್ತಲೆ ಫೋಟೋಗಳನ್ನು, ಮುಸ್ಲಿಂ ಮಹಿಳೆಯರ ಅಶ್ಲೀಲ ಫೋಟೋಗಳನ್ನು ಮಾರಾಟಕ್ಕೆ ಹಾಕಿದರು. ಅದೇ ರೀತಿಯಲ್ಲಿ ಈಗಲೂ ಸಹ ಒಂದು ಗುಂಪು ಅದಕ್ಕೆ ಕೆಲಸ ಮಾಡ್ತಿದೆ. ಇವರಿಗೆ ಅಲ್ಲೇನಾದರೂ ಇವರಿಗೆ ಬೇಕಾದ ಹೆಸರುಗಳಲ್ಲಿ ಯಾವನಾದರೂ ಒಬ್ಬ ಸಿಕ್ಕಿದ್ದಿದ್ರೆ, ಏನಾದರೂ ಅದಕ್ಕೆ ಅವಕಾಶ ಇದ್ದಿದ್ರೆ ಇಷ್ಟೊತ್ತಿಗೆ ದೊಡ್ಡ ರಾದ್ಧಾಂತ ಮಾಡಿರೋರು ಮುಸ್ಲಿಮರ ಕುತಂತ್ರ ಷಡ್ಯಂತ್ರ ಅಂತ. ಆದರೆ ಕುಂಭಮೇಳದಲ್ಲಿ ಮುಸ್ಲಿಮರನ್ನು ದೂರ ಇಟ್ಟಿದ್ದಾರಲ್ಲ, ಅಲ್ಲಿಗೆ ವಿಡಿಯೋ ಹಿಡಿದು ಹಾಕೋರು ಯಾರು? ಫೋಟೋ ಹಿಡಿತಾ ಇರೋದು ಯಾರು? ಸೇಲ್ಗೆ ಹಾಕಿರೋದು ಯಾರು? ಈಗ ಟೆಕ್ನಾಲಜಿ ಅಷ್ಟೊಂದು ಬೆಳೆದಿದೆ. ಆ ಟೆಲಿಗ್ರಾಮ್ ಆ್ಯಪಲ್ಲಿ ಹಾಕಿದ್ದಾರೆ ಅಂದರೆ IP ಅಡ್ರೆಸ್ಸನ್ನು ಹುಡ್ಕೊಂಡೋಗಿ ಅವ್ರನ್ನ ಹಿಡ್ಕೊಂಡು ಎಳೆಮುರಿ ಕಟ್ಟಿ ಒಪ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ. ಗೋಧಿ ಮೀಡಿಯಾ ಹೇಳ್ತಾ ಇದೆ, ಮೋದಿ ಭಕ್ತ ಚಾನಲ್ ಆಜ್ ತಕ್ಕ ಹೇಳ್ತಾ ಇದೆ, ಈ ರೀತಿ ಸೇಲ್ಗೆ ಹಾಕಿದ್ದಾರೆ ಅಂತ. ಅದು ಇಲ್ಲ. ಈ ಕಡೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇರುವುದು, ಭಾರತ ಸರ್ಕಾರದ ಒಂದು ಸಂಸ್ಥೆ ಹೇಳ್ತಾ ಇದೆ, ಆ ನೀರು ತುಂಬ ಕಲುಷಿತ ಆಗಿದೆ, ಮಲಯುಕ್ತ ವೈರಸ್ಗಳನ್ನು ಅದು ಹೊಂದಿದೆ, ಹುಷಾರಾಗಿದೆ ಅಂತ. ಅದನ್ನು ಒಪ್ಕೊಳ್ಳೋಕೆ ಸಿದ್ಧ ಇಲ್ಲ. ಈ ಕಡೆ ಏನೋ ಒಂದು ನಂಬಿಕೆಯಲ್ಲಿ
ಮೌಢ್ಯನೋ ನಂಬಿಕೆನೋ ಎಂಥದೋ ಅಲ್ಲಿ ಬಂದು ತಮಗೆ ಪುಣ್ಯ ಸಿಗುತ್ತೆ, ಸ್ವರ್ಗ ಪ್ರಾಪ್ತಿ ಆಗುತ್ತೆ ಅಂತ ನಂಬಿ ಅಲ್ಲಿ ಬಂದು ಪುಣ್ಯ ಸ್ನಾನ ಮಾಡ್ತಿರ್ಬೇಕಾದ್ರೆ ಮಹಿಳೆಯರನ್ನು ಅಶ್ಲೀಲ ಭಂಗಿಗಳಲ್ಲಿ ವಿಡಿಯೋ ಫೋಟೋಸ್ ಹಿಡಿದು ಅದನ್ನು ಸೇಲ್ಗೆ ಹಾಕಿದ್ದಾರೆ. ಅದರ ಬಗ್ಗೆ ಕ್ರಮ ಕೈಗೊಳ್ಳಿ ಅಂದರೆ ಅದು ಇಲ್ಲ. ಆದರೂ ನಮ್ಮದು ಹಿಂದೂ ಪರ ಸರ್ಕಾರ. ಹಿಂದೂಗಳಿಗೆ ಯಾವ ವೈರಸ್ ನೀರಾದರೂ ಕುಡಿಸಿದ್ರೂ ಪರವಾಗಿಲ್ಲ, ನಮ್ಮದು ಹಿಂದೂ ಸರ್ಕಾರ. ಹಿಂದೂ ಮಹಿಳೆಯರು ಭಕ್ತಿಯಿಂದ ಸ್ನಾನ ಮಾಡ್ತಿರ್ಬೇಕಾದ್ರೆ ಅವರು ಫೋಟೋ ವಿಡಿಯೋ ತೆಗೆದ್ರೂ ಪರವಾಗಿಲ್ಲ, ನಾವು ಅದ್ರ ಬಗ್ಗೆ ಮಾತಾಡಲ್ಲ, ಆದರೂ ನಮ್ಮದು ಹಿಂದೂ ಪರ ಸರ್ಕಾರ. ಇದು ಮಹಾಕುಂಭಮೇಳದಿಂದ ಬರ್ತಾ ಇರೋ 2 ಆಘಾತಕಾರಿಯಾದಂತಹ ಸುದ್ದಿಗಳು. ಇನ್ನೂ ಕುಂಭಮೇಳ ಇನ್ನೊಂದು 5 ದಿನ ಇದೆ ಅನಿಸುತ್ತೆ. 26ಕ್ಕೆ ಅಂತ್ಯ ಕಾಣುತ್ತೆ ಡೇಟ್ಸ್ ಅವ್ರು ಕೊಟ್ಟಿರೋ ಪ್ರಕಾರ. ಇನ್ನೂ ಏನೆಲ್ಲ ನೋಡಬೇಕು, ಆ ನಂತರ ಏನೆಲ್ಲ ಡ್ರಾಮಾಗಳು ಕಟ್ತಾರೋ ಗೊತ್ತಿಲ್ಲ. ಆದರೆ ಎಲ್ಲವೂ ಸಹ ಆಗ್ತಿರೋದು ಓಟಿಗಾಗಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.